ಹಾಯ್ ಹಲೋ ನಮಸ್ಕಾರ. ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ವರ್ಷದ ಮೊದಲನೇ ವ್ಲಾಗ್ಗೆ ಸ್ವಾಗತ. ಹಾಗೆ ಸಮಸ್ತ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನ್ಯೂ ಇಯರ್ ದಿವಸ ಮಾಡಿದ್ದು ವ್ಲಾಗು. ಮೈಸೂರಲ್ಲಿ ನ್ಯೂ ಇಯರ್ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಹೌದು, ಮೈಸೂರಲ್ಲಿ ನಾವು ನ್ಯೂ ಇಯರ್ನ ಪ್ಯಾಲೇಸ್ ಮುಂದೆ ಸೆಲೆಬ್ರೇಟ್ ಮಾಡಿದ್ವಿ. ಪ್ಯಾಲೇಸ್ ಮುಂದೆನೇ ಫುಲ್ಲು ಕ್ರ್ಯಾಕರ್ ಶೋ ಇರುತ್ತೆ, ಫುಲ್ಲು ಪಟಾಕಿಗಳ ಅಬ್ಬರನೇ ಇತ್ತು ಅಂತಲೇ ಹೇಳ್ಬೋದು. ನಾನು ಹೋಗೋಷ್ಟೊತ್ತಿಗೆ ಕ್ರ್ಯಾಕರ್ಸು ಸ್ಟಾರ್ಟ್ ಆಗೋಕ್ಕೂ ನಾನು ಅಲ್ಲಿ ಹತ್ರಕ್ಕೆ ಹೋಗೋಕ್ಕೂ ಒಂದೇ ಆಯಿತು. ಹೆವಿ ಟ್ರಾಫಿಕ್ ಜಾಮ್ ಇದ್ದಿದ್ದರಿಂದ ಗಾಡಿನ ಅಲ್ಲೇ ಬಿಟ್ಟು ಫುಲ್ ಓಡ್ಕೊಂಡು ಒಂದೇ ಸಮನೆ ಪ್ಯಾಲೇಸ್ ಮುಂದೆ ಗಂಟ ಹೋದ್ವಿ. ಅಲ್ಲಂತೂ ಜಾಗನೇ ಸಿಗದೆ ಹೆಂಗೆಂಗೋ ನುಕ್ಕೊಂಡು ಒಂದು ಸೆಂಟ್ರ್ ಫ್ರೇಮ್ನ ತೋರಿಸೋಣ ಅಂತ ದಬಾಯಿಸ್ಕೊಂಡು ಹೆಂಗೆಂಗೋ ಜಾಗ ಮಾಡ್ಕೊಂಡು ಹೋದ್ವಿ. ಬಟ್ ಕ್ರ್ಯಾಕರ್ ಶೋ ಅಷ್ಟೊತ್ತಿಗೆ ಫಾಸ್ಟಾಗಿ ಸ್ಟಾರ್ಟ್ ಆಗ್ತಿತ್ತು. ಬಟ್ ವೀಡಿಯೋ ಒಂದು ಸ್ವಲ್ಪ ಸ್ಪೀಡಾಗೆ ಮಾಡಿದ್ದೀವಿ, ಯಾಕೆಂತಂದರೆ ತುಂಬ ಹೊತ್ತು ಇರ್ತದು. ಆಲ್ಮೋಸ್ಟ್ ಒಂದು 20 ನಿಮಿಷ ಇದ್ದಂಥದ್ದು ಇದು ಕ್ರ್ಯಾಕರ್ ಶೋ. ನೀವು ಏನಿದು ಈ ಒಂದು ಕ್ರ್ಯಾಕರ್ ಶೋನ ನೋಡಿ ಖುಷಿಯಾಗ್ಬೋದು. ಯಾಕೆಂದರೆ ಈ ಪ್ಯಾಲೇಸ್ ಮುಂದೆ ಪಟಾಕಿನ ಯಾವಾಗಲೂ ಹೊಡೆಯಲ್ಲ. ಈ ಥರ ಹೊಸ ವರ್ಷ ಬಂದಾಗ ನ್ಯೂ ಇಯರ್ ದಿವಸ ಕರೆಕ್ಟಾಗಿ 12 ಗಂಟೆಗೆ ಇಲ್ಲಿ ಪಟಾಕಿನ ಹೊಡಿತಾರೆ. ತುಂಬಾ ಖುಷಿ ಕೊಡುತ್ತೆ, ನೋಡೋಕ್ಕಂತೂ ತುಂಬಾ ಆನಂದ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ಅಷ್ಟೇ ಖುಷಿ ಇತ್ತು. ಬಟ್ ಈ ಜನಗಳು ಮಾತ್ರ ಹಂಗೆ ಕ್ರೌಡ್ ಇದ್ದರು. ಸರಿಯಾಗಿ ಏನು ಒಂದು ದಸರಾ ಟೈಮಲ್ಲಿ ಜನ ಹೆಂಗೆ ಸೇರ್ತಾರೋ ಆ ರೀತಿ ಜನ ಸೇರಿದರು ಅಂತಲೇ ಹೇಳ್ಬೋದು. ತುಂಬಾ ಅಲ್ಟಿಮೇಟಾಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನೀವು ನೋಡಿ ಎಂಜಾಯ್ ಮಾಡಿ. ಇನ್ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಪ್ಪ, ಸಬ್ಸ್ಕ್ರೈಬ್ ಮಾಡ್ರಪ್ಪ, ಸಪೋರ್ಟ್ ಮಾಡಿ. ಹಾಗೆ ನಾನು ಹೆಂಗೋ ಎಂಟ್ರಿ ಆಗಿ ಒಳಗಡೆಯಿಂದ ಜನಗಳು ಫುಲ್ ಇದ್ದರು. ವೀಡಿಯೋನ ಸ್ಟೇಬಲಾಗಿ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ, ಎಲ್ಲ ತಳ್ಳಾಡ್ತಾಯಿದ್ರು. ಹಾಗೆಯೇ ಒಂದು ಸೆಂಟರ್ ಫ್ರೇಮ್ಗೆ ಹೋಗ್ತಾ ಒಂದು BDMಗೆ ಹೋಗಿದ್ದೀನಿ. ಆಲ್ಮೋಸ್ಟ್ ಸೆಂಟರ್ ಫ್ರೇಮ್ಗೆ ಹೋಗೋಕ್ಕೆ ಟ್ರೈ ಮಾಡಿದ್ದೀನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಂದ ವೀಡಿಯೋ ಇನ್ನೂ ತುಂಬ ಚೆನ್ನಾಗಿದೆ, ನೋಡಿ ಎಂಜಾಯ್ ಮಾಡಿ.
ಕೊನೆಗೂ ಅಲ್ಲಿ ಏನೊಂದು ಕ್ರ್ಯಾಕರ್ ಶೋ ನಡೀತಿದ್ದು ಮುಗೀತು. ಜನಗಳು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ಹಾಗೆ ಹೊರಡ್ತಾ ಬಂದ್ವಿ. ಅಲ್ಲಿಂದ ಮುಂದೆ ಬರ್ತಾ ಕ್ರೌಡ್ ಅಂತೂ ಹೆವಿ ಇತ್ತು. ಟ್ರಾಫಿಕ್ ಅಂತೂ ಇನ್ನೂ ಹಾಗೆ ಜಾಸ್ತಿನೇ ಇತ್ತು. ಟ್ರಾಫಿಕ್ ಯಾವುದೇ ರೀತಿ ಏನು ಕಡಿಮೆ ಆಗಿರಲಿಲ್ಲ. ಅಲ್ಲಿ ಜನ ಅಂತೂ ಸರಿಯಾಗಿ ಸೇರಿದ್ರು. ಹಾಗೆ ಗಾಡಿ ಇರೋ ಕಡೆಗೆ ನಡ್ಕೊಳ್ತಾ ಹೋದ್ವಿ. ಹಾಗೆ ನಡ್ಕೊಂಡು ಹೋಗ್ತಾ ನಾವು ಗಾಡಿಗೂ ನಾವು ಬಂದಿದ್ದ ಪ್ಲೇಸ್ಗೂ ತುಂಬ ಡಿಸ್ಟೆನ್ಸ್ ಇತ್ತು. ಅಲ್ಲಿ ತನಕ ನಾವೀಗ ಹೋಗಬೇಕು. ನೀವೇ ನೋಡಿ ಯಾವ ರೀತಿ ಇದೆ ಕ್ರೌಡು, ಟ್ರಾಫಿಕ್ಕು, ಜನ ಯಾವ ರೀತಿ ಸೇರಿದ್ದಾರೆ ಅಂತ. ಹೆಚ್ಚು ಕಡಿಮೆ ಈಗ ಟೈಮು 12:30 ಆಗ್ತಾ ಬಂತು. 12:30 ಈ ಥರ ಕ್ರೌಡು. ಈ ಟೈಮಲ್ಲೂ ಟಾಂಗಾದಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿಂದ ಹಂಗೆ ಮುಂದೆ ಬಂದ್ವಿ. ಬಸವೇಶ್ವರ ಸರ್ಕಲ್ ಇದೆ, ಅಲ್ಲಿಂದ ಮುಂದೆ ಬರ್ತಾ ಅಲ್ಲೇ ಆಗ್ಬೋದು, ಕೇಕ್ ಆಗ್ಬೋದು, ಎಲ್ಲ ಕೂಡ ಮಾರ್ತಾಯಿದ್ರು. ಅಲ್ಲೇ ಕೇಕ್ ತೊಗೊಂಡು ಅಲ್ಲೇ ಸೆಲೆಬ್ರೇಟ್ ಮಾಡೋರು ಕೇಕ್ ಅಲ್ಲೇ ಕೂಡ ತೊಗೊಂಡು ಅಲ್ಲೇ ಕಟ್ ಮಾಡಿ ಸೆಲೆಬ್ರೇಟ್ ಕೂಡ ಮಾಡ್ಬೋದಿತ್ತು. ಹಾಗೆ ಅಲ್ಲಿಂದ ಮುಂದೆ ಬರ್ತಾಯಿದ್ವಿ. ಟೈಮ್ ಹೆಚ್ಚು ಕಡಿಮೆ 12:35. ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಕೇಕ್ ತಂದಿದ್ವಿ. ಬಟ್ ಅಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಆ ಕಾರಣಕ್ಕಾಗಿ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಕಟ್ ಮಾಡ ಅಲ್ಲೇನು ಕಾಣಿಸ್ತಾನೆ ಇಲ್ವಲ್ಲ. 1 ಅವರ್ ಆದ್ಮೇಲೆ ಕಟ್ ಮಾಡ್ತಾವ್ರೆ. ಹ್ಯಾಪಿ ನ್ಯೂ ಇಯರ್ ಕೇಕ್ ತೋರ್ಸ. ಇದೆಲ್ಲ ಅಲ್ಲೇ ಮಾಡ್ಸಿದ್ರೆ ಎಲ್ಲರಿಗೂ ತಿನ್ಸ್ಬೋಗಿದ್ ಕಥಾ. ಹ್ಯಾಪಿ ನ್ಯೂ ಇಯರ್. ಕೊನೆಗೂ ನ್ಯೂ ಇಯರ್ ಸೆಲೆಬ್ರೇಷನ್ ಮುಗೀತು ನಮ್ಮದು. ನಿಮ್ದು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ವೀಡಿಯೋನ ಮುಗಿಸೋಣ. ಇನ್ನು ಮುಂದೆ ಇನ್ನೂ ಒಳ್ಳೆ ವೀಡಿಯೋಗಳು ಬರ್ತವೆ. ಇನ್ನೂ ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡ್ರಪ್ಪ. ಧನ್ಯವಾದಗಳು.